ಸಾಮಾನ್ಯ ನ್ಯಾಯಾಲಯದ ತೀರ್ಪಿನಲ್ಲಿ ಒಬ್ಬರಿಗೆ ಗೆಲುವು ಮತ್ತೊಬ್ಬರಿಗೆ ಸೋಲು ಎದುರಾಗಬಹುದು. ಆದರೆ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ವಿವಾದ ಇತ್ಯರ್ಥವಾದಾಗ ಎರಡೂ ಕಡೆಯವರಿಗೂ ಗೆಲುವಿನ ಅನುಭವವಾಗುತ್ತದೆ ಎಂದು ಅಂಕೋಲಾದ ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರಿಯಾ ಜೋಗಳೆಕರ್ ಅಭಿಪ್ರಾಯಿಸಿದರು. ರಾಷ್ಟ್ರೀಯ ಲೋಕ್ ಅದಾಲತ್ ನಿಮಿತ್ತ ಅಂಕೋಲಾ ನ್ಯಾಯಾಲಯದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನ್ಯಾಯಾಧೀಶರು, ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನಕ್ಕೆ ಜನರ ಮನಸ್ಥಿತಿಯು ಮುಖ್ಯ. ತಮ್ಮ ಹಠ ಪ್ರತಿಷ್ಠೆ ಬದಿಗಿಟ್ಟು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಆಶಯದಂತೆ ಎರಡೂ ಕಡೆಯವರಿಗೆ ಸೂಕ್ತ ನ್ಯಾಯ ದೊರಕಿಸುವುದು ಲೋಕ್ ಅದಾಲತ್ನ ಉದ್ದೇಶವಾಗಿದೆ ಎಂದರು. ವಕೀಲರು ತಮ್ಮ ಕಕ್ಷಿದಾರರಿಗೆ ಸೂಕ್ತ ಕೌನ್ಸಿಲಿಂಗ್ ನೀಡಿ ರಾಜಿ ಸಂಧಾನದ ಮೂಲಕ ವ್ಯಾಜ್ಯ ಬಗೆಹರಿಸಿಕೊಳ್ಳುವುದರಿಂದ ದೊರೆಯುವ ಪ್ರಯೋಜನಗಳನ್ನು ಮನವರಿಕೆ ಮಾಡಬೇಕು. ಒಬ್ಬ ವ್ಯಕ್ತಿಯ ವಿರುದ್ಧ ಹಲವು ಹಣಕಾಸು ಪ್ರಕರಣಗಳಿದ್ದರೆ ಕಡಿಮೆ ಮೊತ್ತದ ವ್ಯಾಜ್ಯಗಳನ್ನು ರಿಯಾಯಿತಿಗಳೊಂದಿಗೆ ಶೀಘ್ರ ಇತ್ಯರ್ಥಗೊಳಿಸಲು ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಕೆಲ ಹಣಕಾಸು ಸಂಸ್ಥೆಗಳು ಪ್ರಕರಣ ದಾಖಲಿಸಿದ ಬಳಿಕ ನ್ಯಾಯಾಲಯದ ವಿಚಾರಣೆಗೆ ಸಮರ್ಪಕವಾಗಿ ಹಾಜರಾಗದಿರುವುದನ್ನು ಪ್ರಸ್ತಾಪಿಸಿದ ನ್ಯಾಯಾಧೀಶೆ, ಬಾಕಿ ಹಣ ವಸೂಲಾತಿ ಕುರಿತು ಆಸಕ್ತಿ ಇಲ್ಲದಿದ್ದರೆ ಪ್ರಕರಣಗಳ ಸೂಕ್ತ ವಿಲೇವಾರಿಗೆ ಸಹಕರಿಸಬೇಕು ಎಂದರು. ವಿಮಾ ಕಂಪನಿಗಳು ಬಾಕಿ ಇರುವ ಕ್ಲೇಮ್ಗಳ ಇತ್ಯರ್ಥಕ್ಕೆ ಸಹಕಾರ ನೀಡಬೇಕು ಎಂದು ಸೂಚಿಸಿದರು. ಪೊಲೀಸರು ಸಣ್ಣ ಪೆಟ್ಟಿ ಪ್ರಕರಣಗಳಿಗಿಂತ ಬಾಕಿ ಇರುವ ರಾಜಿಗಳಾಗಬಹುದು. ವ್ಯಾಜ್ಯಗಳನ್ನು ಲೋಕ್ ಅದಾಲತ್ಗೆ ತರಲು ಆದ್ಯತೆ ನೀಡಬೇಕು. ಶಾಲೆ, ಹಾಸ್ಟೆಲ್, ಸುತ್ತಮುತ್ತ ನದಿ ಹಾಗೂ ಬೀಚ್ ಪ್ರದೇಶಗಳಲ್ಲಿ ಮದ್ಯಪಾನ ಮತ್ತು ಪುಂಡರ ಹಾವಳಿ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ಹಾಗೂ ಬೆಲ್ಲೆಕೇರಿ ಕರಾವಳಿ ಕಾವಲು ಪಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರೈಲ್ವೆ ಮೂಲಕ ಅಕ್ರಮ ಸಾರಾಯಿ ಸಾಗಾಟ ತಡೆಗೂ ಅಬಕಾರಿ ಇಲಾಖೆಯ ಗಮನ ಹರಿಸಬೇಕು ಎಂದರು. ಪಟ್ಟಣದ ಸಂಚಾರ ಸಮಸ್ಯೆ, ಬೇಕಾಬಿಟ್ಟಿ ಪಾರ್ಕಿಂಗ್ ಹಾಗೂ ರಸ್ತೆ ಬದಿಯಲ್ಲಿ ಹಣ್ಣುಗಳ ವ್ಯಾಪಾರದಿಂದ ಉಂಟಾಗುತ್ತಿರುವ ವಾಹನ ಸಂಚಾರದ ಅಡಚಣೆಯನ್ನು ಪುರಸಭೆಯ ಮತ್ತು ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕು. ದಿನಕರ ದೇಸಾಯಿ ರಸ್ತೆಯ ಕೋರ್ಟ್ ಕ್ರಾಸ್ ಬಳಿ ನ್ಯಾಯಾಲಯದ ದಾರಿ ಸೂಚಕ ಫಲಕ ಸ್ಪಷ್ಟವಾಗಿ ಕಾಣುವಂತೆ ಅಳವಡಿಸಬೇಕು. ಮುಖ್ಯ ರಸ್ತೆಯ ಅಂಚಿನಲ್ಲಿ ವಾಹನ ನಿಲುಗಡೆ ಮಾಡಿ ಬಾರ್ ಮತ್ತಿತರ ಸ್ಥಳಗಳಿಗೆ ತೆರಳುವುದರಿಂದ ಸಂಚಾರಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಅಂತಹ ಸ್ಥಳಗಳಲ್ಲಿ ಪಾರ್ಕಿಂಗ್ ನಿಯಂತ್ರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಜನನ ಮರಣ ಪ್ರಮಾಣ ಪತ್ರಗಳ ವಿತರಣೆಯಲ್ಲಿ ವಿಳಂಬವಾಗುತ್ತಿದೆ ಎಂಬ ವಕೀಲ ಉಮೇಶ್ ನಾಯ್ಕ ಅವರ ಪ್ರಸ್ತಾಪಕ್ಕೆ ಪ್ರತಿಕ್ರಿಯಿಸಿದ ಕಂದಾಯ ಇಲಾಖೆ ಅಧಿಕಾರಿ, ತಾವು ಕರ್ತವ್ಯಕ್ಕೆ ಹಾಜರಾದ ನಂತರ ವಿಲೇವಾರಿ ಮಾಡಿರುವ ದಾಖಲೆಗಳ ಕುರಿತು ಹಾಗೂ ಹಿಂದಿನ ಅಧಿಕಾರಿಗಳ ಕರ್ತವ್ಯ ವ್ಯಾಜ್ಯವದಿಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡಿದರು. ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸಂಯುಕ್ತ ಎಸ್ ಮುಪ್ಪಾನೆ ಮಾತನಾಡಿ, ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಲೋಕ್ ಅದಾಲತ್ನ ಪ್ರಯೋಜನ ಹೆಚ್ಚಿನ ಜನರಿಗೆ ತಲುಪುವಂತೆ ಎಲ್ಲರ ಸಹಕಾರ ನೀಡಬೇಕು. ಲೋಕ್ ಅದಾಲತ್ ಯಶಸ್ವಿಯಾಗುವುದು ಕೇವಲ ನ್ಯಾಯಾಲಯದ ಪ್ರಯತ್ನದಿಂದ ಸಾಧ್ಯವಿಲ್ಲ. ಕಕ್ಷಿದಾರರು, ವಕೀಲರು, ವಿವಿಧ ಇಲಾಖೆಗಳು ಹಾಗೂ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಸರ್ವರ ಸಹಕಾರ ಅಗತ್ಯ ಎಂದರು. ವಕೀಲರ ಸಂಘದ ಅಧ್ಯಕ್ಷ ವಿನಾಯಕ್ ಎಸ್ ನಾಯ್ಕ, ಕಾರ್ಯದರ್ಶಿ ಆರ್ ಟಿ ಗೌಡ, ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಅಣ್ಣಪ್ಪ ನಾಯ್ಕ, ಶಿಲ್ಪಾ ನಾಯ್ಕ, ಕಂದಾಯ, ಪೊಲೀಸ್, ಅರಣ್ಯ, ಅಬಕಾರಿ, ಪುರಸಭೆ, ಸಿಎಸ್ಪಿ, ತಾಲೂಕು ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಉಪಸ್ಥಿತರಿದ್ದರು. ಅದೇ ರೀತಿ ದೇಶದಾದ್ಯಂತ ಇರುವಂತಹ ಒಂದು ಎಲ್ಲ ರಾಜ್ಯಗಳು ಕಡಿಮೆಯಾಗಿ ಕೋರ್ಟಿನಲ್ಲಿ ಇರುವಂತಹ ಬರ್ಡನ್ ಕಡಿಮೆ ಆಗೋದ್ರ ಜೊತೆಗೆ ನಮಗೆ ಅದಕ್ಕೆ ಸೂಕ್ತವಾದ ಒಂದು ನ್ಯಾಯ ಸಿಗುತ್ತೆ. ಯಾರಿಗೂ ಕೂಡ ಇದರಿಂದ ಲೋಕ್ ಅದಾಲತ್ನಲ್ಲಿ ಆಗಿರೋ ಒಂದು ತೀರ್ಪಿನಿಂದ ಯಾರಿಗೂ ಕೂಡ ಹಾನಿಯಂತೂ ಆಗಿದ್ದಿಲ್ಲ. ಎಲ್ಲರಿಗೂ ಕೂಡ ಸಮಪಾಲು ಸಹಬಾಳ್ವೆ ಅನ್ನೋದು ನಮ್ಮ ಉದ್ದೇಶ. ಲೋಕ್ ಅದಾಲತ್ನ ಉದ್ದೇಶನೇ ಎಲ್ಲರಿಗೂ ಕೂಡ ಸಮಪಾಲು ಸಹಬಾಳ್ವೆ ಅಂತ ಹೇಳಿ ಎಲ್ಲರಿಗೂ ಒಂದೇ ಇರೋದು ಮನಸ್ಸಿನಲ್ಲಿ. ನಾವು ವಿನ್ ವಿನ್ ವಿನ್, ಯಾರು ಕೂಡ ಅಲ್ಲಿ ಸೋಲನ್ನು ಅನುಭವಿಸೋದಿಲ್ಲ. ಅದೇ ನೀವು ಕೋರ್ಟ್ನಲ್ಲಿ ಕೇಸ್ಗಳನ್ನು ನಡೆಸಿದ್ರೆ ಏನಾಗುತ್ತೆ, ಒಬ್ಬನು ಸೋಲ್ತಾನೆ, ಒಬ್ಬನು ಗೆಲ್ತಾನೆ, ಮತ್ತೆ ಅರ್ಜಿಗೆ ಹೋಗ್ಬೇಕಾಗುತ್ತೆ. ಲೋಕ್ ಅದಾಲತ್ನಿಂದ ಎಲ್ಲರಿಗೂ ಕೂಡ ನ್ಯಾಯ ಸರಿಯಾಗಿ ಸಿಗುತ್ತೆ ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಹಾಗಾಗಿ ಆದಷ್ಟು ನೀವು ಫಸ್ಟ್ ಆಫ್ ಆಲ್ ಪೊಲೀಸ್ ಸಮನ್ಸನ್ನು ಕೊಡುವಾಗ ಅದೇ ರೀತಿ ನಮ್ಮ ಕೋರ್ಟ್ನಿಂದ ಹೋಗುವಂಥ ಪ್ರೊಸೆಸ್ ಸರ್ವರ್ಗಳಿಗೂ ಕೂಡ ನಾವು ಹೇಳಿರ್ತೇವೆ, ಅವ್ರಿಗೆ ಈ ರೀತಿಯಾಗಿ ತಿಳಿಯಲಿ ಅಂತ ಹೇಳ್ತೇವೆ. ಎಕ್ಸಿಕ್ಯೂಷನ್ ಕೇಸ್ನಲ್ಲಿ 5,000 10,000 ಕೊಡ್ತೇವೆ ಅಂತ ಹೇಳಿದ್ರೆ ಪ್ರಕರಣಗಳು ಮುಗಿಯೋದಿಲ್ಲ. ಒಂದು ಕನ್ವಿಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಇಟ್ಕೊಂಡು ತಂದಾಗ 1.5 ಲಕ್ಷ 2 ಲಕ್ಷ 3 ಲಕ್ಷ ಇತ್ತು ಅಂದರೆ ಅಥವಾ 5 ವರ್ಷ ತನಕ ಆ ವ್ಯಕ್ತಿ ಮಧ್ಯಾಹ್ನದವರೆಗೆ ಅವನಿಗೆ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಎಲ್ಲಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡು ಹಣ ಕೊಡ್ತಾನೆ. ಅದೇ ಎಜುಕೇಶನ್ ಕೇಸ್ನಲ್ಲಿ ಅವನು ಹಿಂದೆ ಕಾಡ್ತಾನೆ. ಯಾಕೆ ಅಂದರೆ ಸಮಯ ಸಿಗತ್ತೆ ಅಂತ ಹೇಳಿ ಈಗಾಗಲೇ ಎಜುಕೇಶನ್ ಕೇಸ್ನಲ್ಲಿ ಕೋಯೆಕ್ಷನ್ ಸ್ಟೆಪ್ಸ್ ಅನ್ನು ತಗೊಳ್ತಾ ಇದ್ದೇವೆ. ಅದಕ್ಕಾಗಿ ಎಜುಕೇಶನ್ ಕೇಸ್ಗಳನ್ನು ಕೂಡ ಜಾಸ್ತಿಯಾಗಿ ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.